ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ PTV ನ್ಯೂಸ್ ಕನ್ನಡ. ನಾನು ಚಂದ್ರಿಕಾ. ಒಬ್ಬ ಯಶಸ್ವಿ ಪುರುಷನ ಹಿಂದೆ ಒಬ್ಬ ಮಹಿಳೆಯ ತ್ಯಾಗ ಮತ್ತು ಪ್ರೋತ್ಸಾಹ ಇರುತ್ತದೆ ಎನ್ನುವ ಮಾತಿಗೆ ಮಾಜಿ ಪ್ರಧಾನಿ HD ದೇವೇಗೌಡ ಹಾಗೂ ಅವರ ಪತ್ನಿ ಚೆನ್ನಮ್ಮ ಅವರ ದಾಂಪತ್ಯ ಜೀವನ ಉತ್ತಮ ಉದಾಹರಣೆಯಾಗಿದೆ. ಎಸ್, ಕೇವಲ 21ನೇ ವಯಸ್ಸಿನಲ್ಲಿ ದೇವೇಗೌಡರು 17ನೇ ವಯಸ್ಸಿನ ಚೆನ್ನಮ್ಮ ಅವರನ್ನ ವಿವಾಹವಾಗಿದ್ರು. ಆ ಸಮಯದಲ್ಲಿ ದೇವೇಗೌಡರ ಆರ್ಥಿಕ ಪರಿಸ್ಥಿತಿ ಅಷ್ಟೇನು ಉತ್ತಮವಾಗಿರಲಿಲ್ಲ. ಆದರೂ ಯಾವುದೇ ಐಷಾರಾಮಿ ಬದುಕಿನ ನಿರೀಕ್ಷೆ ಇಲ್ಲದೆ ಕಷ್ಟ ಸುಖಗಳಲ್ಲಿ ಜೊತೆಯಾಗಿ ನಿಂತು ಪತಿಯ ಕನಸುಗಳಿಗೆ ಬೆಂಬಲವಾಗಿ ಬದುಕು ಕಟ್ಟಿಕೊಂಡವರು ಚೆನ್ನಮ್ಮ. ರಾಜಕೀಯ ಜೀವನದ ಏಳು ಬೀಳುಗಳು, ಸೋಲು ಗೆಲುವುಗಳು, ಆರ್ಥಿಕ ಸಂಕಷ್ಟಗಳು ಸೇರಿದಂತೆ ಎಲ್ಲ ಹಂತಗಳಲ್ಲೂ ದೇವೇಗೌಡರಿಗೆ ಬೆನ್ನೆಲುಬಾಗಿ ನಿಂತಿದ್ರು. ದೇವೇಗೌಡರು ಭಾರತದ ಪ್ರಧಾನಮಂತ್ರಿ ಹುದ್ದೆ ಅಲಂಕರಿಸುವವರೆಗೂ ಅವರ ಹೋರಾಟದ ಪ್ರತಿಯೊಂದು ಹೆಜ್ಜೆಯಲ್ಲೂ ಚೆನ್ನಮ್ಮವರ ತ್ಯಾಗ ಮತ್ತು ಸಹಕಾರ ಮಹತ್ವದ ಪಾತ್ರ ವಹಿಸಿದೆ. ಅವರ ಬದುಕಿನ ಅತ್ಯಂತ ನೋವಿನ ಘಟನೆ ಎಂದರೆ ಆಸ್ತಿ ವಿವಾದದ ಹಿನ್ನೆಲೆಯಲ್ಲಿ ನಡೆದ ಆಸಿಡ್ ದಾಳಿ. ಈ ದಾಳಿಯಲ್ಲಿ ಚೆನ್ನಮ್ಮ ಅವರು ಗಂಭೀರವಾಗಿ ಗಾಯಗೊಂಡರು. ಸುಮಾರು 6 ತಿಂಗಳು ಚಿಕಿತ್ಸೆ ಮತ್ತು ಆರೈಕೆಗೆ ಒಳಗಾಗಿದ್ರು. ಸಾವು ಬದುಕಿನ ಮಧ್ಯೆ ಹೋರಾಡಿ ಚೇತರಿಸಿಕೊಂಡು ಅಪಾರ ಧೈರ್ಯ ಪ್ರದರ್ಶಿಸಿದ್ರು. ಅಷ್ಟೇ ಅಲ್ಲ, ತಮ್ಮ ಮೇಲೆ ಆಸಿಡ್ ದಾಳಿ ನಡೆಸಿದ ಸಂಬಂಧಿಕರ ವಿರುದ್ಧವೂ ದ್ವೇಷ ಬೆಳೆಸದೆ ಕ್ಷಮೆಯ ಮನೋಭಾವ ತೋರಿದ ಅವರ ದೊಡ್ಡತನ ಅನೇಕರ ಮೆಚ್ಚುಗೆಗೆ ಪಾತ್ರವಾಗಿದೆ. ಇನ್ನು ಸುಮಾರು 72 ವರ್ಷಗಳ ಸುದೀರ್ಘ ದಾಂಪತ್ಯ ಜೀವನದಲ್ಲಿ ಕಷ್ಟ, ನೋವು, ಸಂತೋಷ, ಯಶಸ್ಸು ಎಲ್ಲವನ್ನೂ ಸಮಾನವಾಗಿ ಎದುರಿಸಿದ ದೇವೇಗೌಡ ಚೆನ್ನಮ್ಮ ದಂಪತಿ ಇಂದಿಗೂ ಅನೇಕ ಕುಟುಂಬಗಳಿಗೆ ಆದರ್ಶ ದಂಪತಿಗಳಾಗಿ ನೆನಪಾಗ್ತಾರೆ ಎಂದರೂ ತಪ್ಪಾಗಲಾರದು. ಇದೀಗ ವಯೋಸಹಜ ಕಾಯಿಲೆಯಿಂದ ಸಾವನ್ನಪ್ಪಿದ ಚೆನ್ನಮ್ಮನವರು ಅಗಲಿಕೆಗೆ ಮಗುವಿನಂತೆ ಬಿಕ್ಕಿ ಬಿಕ್ಕಿ ಅತ್ತ ದೇವೇಗೌಡರು.